ನನ್ನ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಶ್ರೀಯುತ ನವೀನ್ ನಾಯಕ್ ಬಿಜೆಪಿ ಕಾರ್ಕಳ ಮಂಡಲದ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ ರಾಜೇಂದ್ರ ಶೆಟ್ಟಿ ಉದ್ಯಮಿಗಳು ಇವರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿ ಶ್ರೀಯುತ ಲೋಕೇಶ್ ಇವರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿಯಾಗಿ ಶ್ರೀಯುತ ವಿಶ್ವ ಶೆಟ್ಟಿ ಮಾಜಿ ಅಧ್ಯಕ್ಷರು ಚೇರ್ಮನ್ ಇವರು ಕೂಡ ವೇದಿಕೆಯನ್ನು ವಹಿಸಿ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಮೊದಲಿಗೆ ಯಾವುದೋ ಒಂದು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ದೇವರ ಸ್ತುತಿ, ದೇವರ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲಿಗೆ ಅದೇ ರೀತಿ ತನುಲಾತರು ಮೇಲ್ವಿಚಾರಕರು ಹೊಸ ಬೆಳಕು ಸೇವಾ ಟ್ರಸ್ಟ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವೇದಿಕೆಯ ಮುಂಭಾಗದಲ್ಲಿ ಆಸನವಿರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಮೊದಲಿಗೆ ಶ್ರೀಯುತ ನವೀನ್ ನಾಯಕ್ ಮಂಡಲದ ಕಾರ್ಕಳದ ಮಂಡಲ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಇವರಿಗೆ ಅದೇ ರೀತಿ ಮಕ್ಕಳು ಶ್ರೀಯುತ ರಾಜೇಂದ್ರ ಶೆಟ್ಟಿ ಉದ್ಯಮಿಗಳು ಇವರಿಗೆ ಕೂಡ ನಮ್ಮ ಮೇಲತ್ತರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮಕ್ಕಳ ಅತಿಥಿಗಳು ಶ್ರೀಯುತ ಲೋಕೇಶ್ ಕಾರ್ಪೊರೇಟರ್ ಕಾಟಪಲ್ಲವ ಇವರಿಗೆ ಕೂಡ ನಮ್ಮ ಮೇಲತ್ತರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ರಾಷ್ಟ್ರದ ವಾಸಿಗಳು ಅವರನ್ನು ಶಾಲೆಗಳು ಸ್ವಾಗತಿಸಬೇಕು. ಅದೇ ಈಗ ಪುಷ್ಪರಾಜ್ ಮಾಜಿ ಅಧ್ಯಕ್ಷರು ಶ್ರೀರಾಜ ಇವರಿಗೂ ಕೂಡ ನಮ್ಮ ಎಲ್ಲರ ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳಲ್ಲದೆ ವೇದಿಕೆಯ ಮುಂಭಾಗದಲ್ಲಿ ಕೂಡ ನಮ್ಮ ಕೆಲವು ಅತಿಥಿಗಳಿದ್ದಾರೆ. ಅವರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಶ್ರೀಯುತ ರಾಕೇಶ್ ಶೆಟ್ಟಿ ಕಾರ್ಕಳದ ಯುವ ಮೋರ್ಚಾ ಅಧ್ಯಕ್ಷರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೆಲವು ಸ್ವಾಗತ ಪಡಿಸುತ್ತಿದ್ದಾರೆ. ಅದೇ ರೀತಿ ಮತ್ತೊಬ್ಬರು ಶ್ರೀಯುತ ಸುರೇಶ್ ಶೆಟ್ಟಿ ಬಿಜೆಪಿ ಸ್ಥಾನೀಯ ಸಮಿತಿ ಅಧ್ಯಕ್ಷರು ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಪಡಿಸ್ತಾ ಇದ್ದಾರೆ. ಮತ್ತೊಬ್ಬರು ಶ್ರೀಯುತ ಕಿಶೋರ್ ಶೆಟ್ಟಿ ಈ ಭಾಗದ ವಾರ್ಡ್ ಅಧ್ಯಕ್ಷರು ಇವರಿಗೂ ಕೂಡ ಉತ್ತಮವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ರಂಜಿತ್ ಗೌಡರು ಮತ್ತು ಪ್ರಖ್ಯಾತಿ ಸಾಮಾಜಿಕ ಜಾಲತಾಣದ ಪ್ರಕೋಷ್ಠದ ಕಾರ್ಕಳ ಮಂಡಲದ ಸಹ ಸಂಚಾಲಕರು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಇನ್ನವರು ಉತ್ತಮ ಬಿಜೆಪಿಯ ಸದಸ್ಯರು ಇವರಿಗೂ ಕೂಡ ಉತ್ತಮವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಇಲ್ಲಿರುವಂತಹ ಎಲ್ಲ ಬಿಜೆಪಿಯ ಸದಸ್ಯರು ಕಾರ್ಯಕ್ರಮ ವಾರ್ಡ್ನ ಅಧ್ಯಕ್ಷರಾದ ಶ್ರೀಯುತ ಶಾಂತಕುಮಾರ್ ಇವರಿಗೂ ಕೂಡ
ಸದಸ್ಯ ಬಿಜೆಪಿಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಕಾರ್ಯಕರ್ತರಿಗೆ ಸ್ವಾಗತವನ್ನು ಬಯಸುತ್ತಾ ನಡೆದಿರುವಂತಹ ಎಲ್ಲ ವರ್ಷಗಳು ಸೇವಾ ದರ್ಶನ ಸೇವಾಶ್ರಮದ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾರೆ. ವೇದಿಕೆಯಲ್ಲಿ ಆಸೀನರಾದಂತಹ ಅತಿಥಿಗಳು ದೀಪವನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಿಗೆಲ್ಲ ಶ್ರೀಯುತ ಶಾಂತಕುಮಾರ್ ಇವರು ವೇದಿಕೆಗೆ ಆಗಮಿಸಿದರು. दीप ज्योति बनी शुभं करोतु कल्याणं आरोग्यं सुखसम्पदः द्वेषबुद्धिविनाशाय आत्मज्योतिर्नमोऽस्तुते आत्मज्योतिप्रदीप्ताय गुरुज्योतिर्नमोऽस्तुते गुरुज्योतिर्परब्रह्मं दीपज्योति नमोस्तुते। ಶ್ರೀಯುತ ನರೇಂದ್ರ ಮೋದಿಜಿಯವರ ಇವತ್ತು ಜನ್ಮದಿನಾಚರಣೆ ಪ್ರಯುಕ್ತ ನಾವೆಲ್ಲರೂ ವತಿಯಲ್ಲಿ ಸೇರಿದ್ದೇವೆ. ನಮ್ಮ ಆಶ್ರಮದ ವಾಸಿಗಳೆಲ್ಲರೂ ಸೇರಿ ಅವರ ನಮ್ಮ ನೆಚ್ಚಿನ ಪ್ರಧಾನಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿಯವರ ಜನ್ಮದಿನಾಚರಣೆಯ ಅಂಗವಾಗಿ ದೀಪವನ್ನು ಬೆಳಗಿಸಿ ಅವರಿಗೆ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಬೆಳಗ್ಗೆ ಹೆಚ್ಚಿನ ಕಲಾವಿದ ಶ್ರೀಯುತ ದೇವಿಗಿರಿ ಗಣೇಶ್ ಅವರು ತಮ್ಮ ಸೂಚನೆಯಲ್ಲಿ ಒಂದು ಕಲಾಕೃತಿಯನ್ನು
ಕಾಪಿರೈಟ್ ಎಲ್ಲ ಬಿಡ್ತಿತ್ತು ಮೊಬೈಲಿಗೆ. ಲೈಟ್ ಮೇಡಮ್ ಲೈಟ್ ಆಗಿದೆ ಲೈಟ್ ಕಾರ್ಯಕ್ರಮಗಳಲ್ಲಿ ಇದೇ ರೀತಿಯಾಗಿ ಕಲಾವಿದರಿಂದ ಹಲವಾರು ಅಭಿವ್ಯಕ್ತಿಗಳ ಚಿತ್ರವನ್ನು ರಚಿಸುವಂತಹ ಶ್ರೀಯುತ ಮಹೇಶ್ವರ್ ವಿಶ್ವನಾಯಕ ನರೇಂದ್ರ ಶಿಶಿರದ ಕೆಲಸಗಳೆಲ್ಲ ನೀಡುತ್ತಾ ಇದೆ. ಯಾರಿಗೂ ಯಾವ ರೀತಿಯ ಭೇದಭಾವದಲ್ಲಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೋಡುತ್ತಾ ಹಲವಾರು ಯೋಜನೆಗಳು ಅನುಷ್ಠಾನಗಳನ್ನು ಜಾರಿಗಿರುತ್ತಾ ಎಲ್ಲರಿಗೂ ಸಹಾಯ ಮಾಡುತ್ತೆ. ನಮ್ಮ ದೇಶ ಅಲ್ಲದೆ ಹೊರ ದೇಶಗಳಲ್ಲೂ ಪ್ರಶಸ್ತಿಗೆ ಪಾತ್ರರಾದಂತಹ ನಮ್ಮ ಹೆಚ್ಚಿನ ಅನೇಕ ನಿದರ್ಶನಗಳು ತಮ್ಮೊಂದಿಗೆ ದೇಶ ವಿದೇಶಗಳಲ್ಲಿಯೂ ಅವರನ್ನು ದೇವರ ಅದೇ ರೀತಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳನ್ನಾಗಿ ನರೇಂದ್ರ ಮೋದಿಜಿಯವರು ಪಡೆದ ನಾವೇ ಧನ್ಯರು ಪುಣ್ಯವಂತರು ಎಂದು ಆಸುತ್ತಾ ಅವರ ಈ ಒಂದು ಜನ್ಮದಿನ ಮೂಡಿಬಂದಂತಹ ಕಲಾಕೃತಿ ಕೆಲವರಿಗೆ ಕ್ಷಣಗಳಿಗೆ ತಮಗೆ ಮೇಲೆ ಅದ್ಭುತ ಕನ್ನಡದ ದೇವಿ ಅರ್ಪಿತ ಮಾಡುತ್ತಾರೆ. ಕರ್ನಾಟಕದ ಭಾರತದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಾಂತಕುಮಾರ್ ಕೂಡ ಶಾಲೆ ಹೊರಡಿಸಿ ಇವರನ್ನು ಗೌರವಿಸಿದ್ದಾಗಿ ತಿಳಿಸಿದ್ದಾರೆ. ಅತಿಥಿಗಳು ಶ್ರೀಯುತ ರಂಗನವರು ಅತಿಥಿಗಳು ಅವರು ಮಾಡಿದಂತಹ ಕಲಾಕೃತಿಗೆ ಕೊನೆಯ ಹಂತದ ಒಂದು ತಮ್ಮ ಕೈಯಿಂದ ಕಾವ್ಯವನ್ನು ಅತಿಥಿಗಳು
ಮೇಡಮ್ 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 श्री नरेंद्र मोदी जी की ओ भारत माता की नरेंद्र मोदी जी की ಮುಂದೆ ಅಂತ ಹೇಳೋ ದೃಷ್ಟಿಯಿಂದ ನಿಮ್ಮ ಜೊತೆ ಕಾಲ ಕಳೆಯಬೇಕು ಅಂತ ಹೇಳೋ ದೃಷ್ಟಿಯಿಂದ ಬಹುಶಃ ನನಗೆ ಗೊತ್ತಿಲ್ಲ ಎಷ್ಟು ದಿನದ ಹಿಂದೆ ಪ್ಲಾನ್ ಮಾಡಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಕಾರ್ಕಳಕ್ಕೆ ಬಂದು ನಿಮ್ಮ ಜೊತೆ ಕೂಡಿಕೊಂಡು ನಿಮ್ಮ ಜೊತೆ ಸಮಯವನ್ನು ಕಳೆದು ನರೇಂದ್ರ ಮೋದಿ ಅವರ ದೇಶದ ಜಗತ್ತಿನ ನಾಯಕ ಅಂತ ಹೇಳ್ಬೋದು, ದೇಶದ ನಾಯಕ ಪಾತ್ರ ಜಗತ್ತಿನ ನಾಯಕ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರ 74ನೇ ವರ್ಷದ ಹುಟ್ಟುಹಬ್ಬವನ್ನು ನಿಮ್ಮ ಜೊತೆ ಕೂಡ್ಕೊಂಡು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ಇದು ಕಾರ್ಕಳಕ್ಕೆ ಬಂದಿದ್ದಾರೆ. ಬಹುಶಃ ನನಗೂ ಒಂದು ಅವಕಾಶ, ನಾನು ಹೊಸಬೆಳಕು ಒಂದು ಆಶ್ರಮದ ಹೆಸರನ್ನ ಕೇಳಿದ್ದೇನೆ, ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನೋಡಿದ್ದೇನೆ. ಆದರೆ ಇಲ್ಲಿ ಬರುವಂಥ ಅವಕಾಶ ನನಗೆ ಸಿಕ್ಕಿಲ್ಲ. ಇವತ್ತು ನಿಮ್ಮ ಘಾಟಿಪಟ್ಟಣದ ನಿಮ್ಮೆಲ್ಲ ಕಾರ್ಯಕ್ರಮದ ಮುಖಾಂತರ ಬಹುಶಃ ನನಗೂ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರುವಂಥ ಅವಕಾಶ ಸಿಕ್ಕಿದೆ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ ಅಂತ ಹೇಳುವಂಥ ಭಾವನೆ ನನ್ನ ಮನಸ್ಸಲ್ಲಿ ಮೂಡ್ತಾ ಇದೆ. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಲೋಕೇಶ್ ಬಳ್ಳಾರಿ ಅವರೇ, ಹಾಗೆ ನನ್ನ ವಾರ್ಡ್ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ನಮ್ಮ ಸ್ಥಳೀಯರು ರಾಜೇಂದ್ರ ಶೆಟ್ಟರೆ ಅವರು ಮಸ್ಕತ್ತಿಂದ ಬಂದರೆ ಅವರು ಕೂಡ ಬಹುಶಃ ಪ್ರಥಮ ಬಾರಿಗೆ ಹೆಸರನ್ನು ಕೇಳಿದರೆ ಪ್ರಥಮ ಬಾರಿಗೆ ಬಂದೇವೆ ಅಂತ ಹೇಳ್ತಾ ಇದ್ದಾರೆ ರಾಜೇಂದ್ರ ಶೆಟ್ಟರೆ, ಹಾಗೆ ಪುಷ್ಪರಾಜ್ ಶೆಟ್ಟರೆ, ಹಾಗೆ ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ತಾ ಇರುವಂತಹ ಮೇಲ್ವಿಚಾರಕರೇ, ಹಾಗೆ ಇರುವಂತಹ ಎಲ್ಲ ಅಕ್ಕ ತಂಗಿಯರೇ, ಅಮ್ಮ, ನಮ್ಮ ಹಿರಿಯರೇ, ಎಲ್ಲರಿಗೂ ನಿಮಗೆ ಇವತ್ತು ಸಂದರ್ಭದಲ್ಲಿ ನನಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿದೆ ನರೇಂದ್ರ ಮೋದಿ ಅಂತ ಹೇಳುವಂತ ಹೆಸರು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನಾವು ಯಾರು ಸಣ್ಣ ಮಗುವಿಗೆ ಕೇಳಿದ್ರೆ ನರೇಂದ್ರ ಮೋದಿ ಯಾರು ಅಂತ ಕೇಳಿದ್ರೆ ಎಲ್ಲ ಮಕ್ಕಳು ಕೂಡ ಮೋದಿ ಅಜ್ಜ, ಮೋದಿ ನೀವೆಲ್ಲ ಹೆಸರು ಬಂದ್ಕೊಟ್ಟೆ, ಫೋಟೋ ಬಂದ್ಕೊಟ್ಟೆ ಮೋದಿ ಹೆಸರು ಉಲ್ಲೇಖವನ್ನು ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅಷ್ಟು ಪ್ರಚಲಿತವಾಗಿರುವಂತಹ ಒಬ್ಬ ಜಗತ್ತಿನ ಒಬ್ಬ ನಾಯಕ. ನಮ್ಮ ದೇಶ ಹೇಗಿತ್ತು, ಹೇಗಾಯಿತು, ಎಷ್ಟೋ ವರ್ಷಗಳಿಂದ ನಾವು ಪರಕೀಯರ ಆಳ್ವಿಕೆಯಲ್ಲಿದ್ವಿ. ಇವತ್ತು ಜಗತ್ತಿನಲ್ಲಿ ಭಾರತ ಅಂತ ಹೇಳಿ ಏನು ಅಂತ ತೋರಿಸಿಕೊಂಡಂತ ಒಬ್ಬ ಧೀಮಂತ ನಾಯಕ ನರೇಂದ್ರ ಮೋದಿ ಅವರು. ಕಳೆದ 10-11 ವರ್ಷಗಳಿಂದ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಈ ದೇಶದಲ್ಲಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಎಲ್ಲ ವಿಚಾರಗಳಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರುವಂತಹ ಒಬ್ಬ ಧೀಮಂತ ನಾಯಕ. ಇವತ್ತಿಗೂ ಕೂಡ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ. ಯಾವ ವ್ಯಕ್ತಿ ಯಾವ ಕಾಲದಲ್ಲಿ ಏನಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತು ಕೂಡ ನೀವು ತುಂಬಾ ಜನ ಗೊತ್ತಿದ್ದೀರಿ. ನಾನು ಅನಿಸ್ತಾ ಇದ್ದೆ ನಮ್ಮ ಮುದಿತನ ಬರ್ಬೇಕಿದ್ರೆ ನಾವು ಯಾವ ಅವಸ್ಥೆಯಲ್ಲಿ ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಿಮ್ಮನ್ನೆಲ್ಲ ನೋಡುವಾಗ ನಮಗೂ ಕೂಡ ಒಂಥರ ಮನಸ್ಸಿನೊಳಗೆ ಕೆಲವು ಭಾವನೆಗಳು ಮೂಡ್ತವೆ. ನಾವು ವಯಸ್ಸಾದ ಮೇಲೆ ನಮಗೂ ಕೂಡ ಯಾವ ಸಮಸ್ಯೆ ಬರ್ತದೆ, ನಾವು ಕೂಡ ಯಾವ ಕಾಲಘಟ್ಟದಲ್ಲಿರ್ತೇವೆ, ನೀವು ಕೂಡ ಯಾವ ಆಲೋಚನೆ ಮಾಡಲಿಕ್ಕಿಲ್ಲ, ನೀವು ಆಶ್ರಮಕ್ಕೆ ಬರ್ತೀರಿ ಅಂತ ಹೇಳಿ ಹುಟ್ಟುವಾಗ
ನಾವು ಏನೇನೋ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಥವಾ ಬೇರೆ ಬೇರೆ ವ್ಯವಹಾರಗಳನ್ನ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಂಸಾರದೊಟ್ಟಿಗಿರ್ತೇವೆ. ಆದ್ರೆ ಮುಪ್ಪುದನ ಬಂದಾಗ ಯಾವ ವ್ಯವಸ್ಥೆ ಹೋಗ್ತಾರೆ ಅಂತ ನಮಗೆ ನಿಮ್ಮನ್ನು ನೋಡಿದ ಕೂಡಲೇ ಒಂದ್ಸಲ ಭಯ ಬದಿಯಲ್ಲಿ ಭಯ ಕೂಡ ಆಗ್ತದೆ. ನಾನು ತುಂಬಾ ಕಡೆ ಹೇಳಿಕೊಂಡು ನಮ್ಮ ಮಕ್ಕಳು ನಾವು ಮಕ್ಕಳನ್ನ ಬೆಳೆಸಿ ದೊಡ್ಡವಾಗ್ತೇವೆ, ದೊಡ್ಡ ಬಾರಿ ವಿದ್ಯೆ ಕೊಡ್ತೇವೆ, ವಿದ್ಯೆ ಕೊಟ್ಟು ಒಳ್ಳೆಯ ವಿದೇಶದಲ್ಲೋ ಇದನ್ನೋ ಎಲ್ಲೋ ಒಳ್ಳೆ ಉದ್ಯೋಗದಲ್ಲಿ ಬೇಕು ಅಂತ ಎಲ್ಲ ಕೂಡ ಯೋಚನೆ ಮಾಡ್ತೇವೆ. ಆದ್ರೆ ನಮ್ಮ ಕೊನೆಯ ಗಳಿಗೆಯಲ್ಲಿ ನಮ್ಮ ಮುಖ್ಯ ವ್ಯವಸ್ಥೆಯಲ್ಲಿ ನಮ್ಮನ್ನು ನೋಡಿಕೊಳ್ಳುವಂಥವ್ರು ಯಾರು ಅಂತ ಹೇಳುವ ವಿಚಾರ ಬಂದಾಗ ಬಹುಶಃ ನಾವು ಮಕ್ಕಳಿಗೆ ಎಲ್ಲದರ ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡುವಂತ ಅಗತ್ಯ ಕೂಡ ಇದೆ ಅಂತ ಹೇಳುವಂಥ ಭಾವನೆ ಈ ಸಂದರ್ಭದಲ್ಲಿ ಮೂಡುತ್ತದೆ. ಅದರಿಂದ ಇಲ್ಲಿರುವಂತಹ ಎಲ್ಲರಿಗೂ ಕೂಡ ನೀವು ಪುಣ್ಯವಂತರು, ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಹೊಸಬರದ್ದು ತಂಡದಲ್ಲಿ ನಿಮ್ಮ ಮೇಲ್ವಿಚಾರಣೆಯನ್ನು ಮಾಡ್ತಾರೆ, ನೋಡ್ಕೊಳ್ತಾ ಇದ್ದಾರೆ. ನಾನು ಇದರ ಬಗ್ಗೆ ವಿಡಿಯೋಗಳನ್ನು ಕೂಡ ನೋಡಿದೆ. ಎಲ್ಲ ಒಳ್ಳೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ತುಂಬಾ ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಳ್ತಾರೆ. ಆದ್ರೆ ಇಂತಹ ಆಶ್ರಮಗಳು ನಮ್ಮ ದೇಶದಲ್ಲಿ ಕಡಿಮೆ ಆಗಬೇಕು ಅಂತ ಹೇಳುವಂತ ನಮ್ಮ ಭಾವನೆ. ಯಾರಿಗೂ ಕೂಡ ಆಶ್ರಮಗಳು ಜಾಸ್ತಿ ಆಗಬೇಕು ಅಂತ ಹೇಳುವಂತ ಯಾರು ಕೂಡ ಹೇಳ್ತಾ ಬರೋದಿಲ್ಲ. ಆದ್ರೆ ಆಶ್ರಮಗಳು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರಗಳನ್ನು ನಾವು ಕೊಡುವಂತ ಅವಶ್ಯಕತೆ ಕೂಡ ಈ ಸಂದರ್ಭದಲ್ಲಿ ಇದೆ. ನಾನು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ 74ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಮ್ಮಲ್ಲಿ ನಿಮಗೆ ಒಳ್ಳೆಯ ಒಂದು ಅವತರವನ್ನು ಪಡಬೇಕು, ನಿಮ್ಮ ಜೊತೆ ಕಾಲ ಕಳೆಯಬೇಕು ಅಂತ ಬಂದಂಥವ್ರು ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಆ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಈ ದೇಶವನ್ನ ಮುನ್ನಡೆಸುವಂತಹ ಶಕ್ತಿಯನ್ನ ಭಗವಂತ ಮತ್ತಷ್ಟು ಕೊಡಲಿ, ಅವ್ರಿಗೆ ಇನ್ನಷ್ಟು ಆರೋಗ್ಯವನ್ನು ಕೊಡಬೇಕು, ಅವರ ಆಯಸ್ಸನ್ನು ಜಾಸ್ತಿ ಮಾಡಬೇಕು. ಎಲ್ಲ ನೀವು ಹಿರಿಯರು ಗೊತ್ತಿದ್ದೀರಿ. ನಾನು ಬೆಳಿಗ್ಗೆ ಶಾಲಾ ಮಕ್ಕಳಿಗೆ ಕೂಡ ಒಂದು ಸಿಹಿ ತಿಂಡಿ ವಿತರಣೆ ಮಾತಾಡ ಹೇಳಿದೆ. ಸಣ್ಣ ಮಕ್ಕಳು ದೇವರಿಗೆ ಪ್ರೀತಿಯಂತೆ. ಎಲ್ಲ ಕಾಲದ ಹೆಚ್ಚಿನ ಶಾಲೆಗಳಿಗೆ ನರೇಂದ್ರ ಮೋದಿ ಅವರ ಈ ಹುಟ್ಟುಹಬ್ಬದ ಪ್ರಯುಕ್ತ ಸಿಹಿ ತಿಂಡಿ ವಿತರಣೆಯನ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೂಡ ಮಕ್ಕಳೊಟ್ಟಿಗೆ ಹೇಳಿದೆ, ದೇವರಿಗೆ ಮಕ್ಕಳು ಅಂತ ಹೇಳಿದ್ರೆ ಪ್ರೀತಿ, ಆದ್ರಿಂದ ನೀವು ಸಿಹಿ ತಿಂಡಿಯನ್ನು ತಿಂದು ನರೇಂದ್ರ ಮೋದಿ ಅವರಿಗೆ ನೀವು ಹಾರೈಸಬೇಕು ಅಂತ ಹೇಳಿದ್ದ. ಇವತ್ತು ಈಗ ತುಂಬಾ ವಯಸ್ಸಾದವರು ನೀವೆಲ್ಲರೂ ಕೂಡ ಅತ್ಯಂತ ಹಿರಿಯರಿದ್ದೀರಿ. ನೀವೆಲ್ಲರೂ ಕೂಡ ನೀವು ಕೂಡ ಇವತ್ತು ನರೇಂದ್ರ ಮೋದಿ ಅವರಿಗೆ ಹಾರಿಸಿದ್ರೆ ಅವರ ಆಯಸ್ಸು ಇನ್ನಷ್ಟು ಜಾಸ್ತಿ ಆಗ್ತದೆ, ಅವರ ಆರೋಗ್ಯ ಇನ್ನಷ್ಟು ವೃದ್ಧಿ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಅನಿಸಿಕೆ ಮತ್ತೆ ಆಶಾಭಾವನೆ ಕೂಡ. ಅದರಿಂದ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರು ದೇಶವನ್ನ ಜಗತ್ತಿಗೆ ಭಾರತ ಅಂತ ಹೇಳುವಂಥದ್ದು, ಜಗತ್ತಲ್ಲಿ ಭಾರತ ಎಷ್ಟು ಬಲಿಷ್ಠ ಇದೆ ಅಂತ ಹೇಳುವಂಥದ್ದು, ನಮ್ಮ ದೇಶಕ್ಕೆ ತೊಂದರೆ ಕೊಟ್ಟರೆ ಅದನ್ನು ಎದುರಿಸುವಂತಹ ಶಕ್ತಿ ನಮ್ಮ ದೇಶಕ್ಕೆ ಎಷ್ಟಿದೆ ಅಂತ ಹೇಳುವಂಥದ್ದು ಎಲ್ಲವನ್ನ ಕೂಡ ನಾನು ಜಾಸ್ತಿ ಭಾಷಣ ಮಾಡಕ್ಕೆ ಹೋಗುವುದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಮ್ಮ ದೇಶಕ್ಕೆ ಕಾಲು ಕೆರೆದು ಯುದ್ಧಕ್ಕೆ ಬಂದ್ರೆ ನಿಮ್ಮ ದೇಶಗಳಿಗೆ ಹೊಕ್ಕಿ ಹೊಡಿತಾರೆ ಅಂತ ಹೇಳುವಂತ ತೋರಿಸಿಕೊಟ್ಟಂತ ಒಬ್ಬ ಧೀಮಂತ ನಾಯಕ, ಒಬ್ಬ ಚಹಾದ ನಾನು ಆಗ ಹೇಳಿದೆ, ರೈಲ್ವೆ ಡಿಬ್ಬಿಯಲ್ಲಿ ಚಹಾ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇವತ್ತು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ಬಿಟ್ಟುತ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ಕಾರಣ. ಆದ್ರಿಂದ ಅಂತಹ ವ್ಯಕ್ತಿ ಇನ್ನಷ್ಟು ನಮ್ಮ ದೇಶವನ್ನ ಮಾತ್ರ ಅಲ್ಲದೆ ಇವತ್ತು ಜಗತ್ತಿನ ನಮ್ಮ ದೇಶ ಗುರುವಾಗುವಂತಹ ಸ್ಥಾನದಲ್ಲಿ ನಿಲ್ಲಿಸಬೇಕು, ಭಾರತ ಜಗತ್ತು ಆಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರೂ ಕೂಡ ಇಂತಹ ಬಲಿಷ್ಠ ನಾಯಕರಿಗೆ ಇನ್ನಷ್ಟು ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳುವಂತಹ ವಿಚಾರವನ್ನ ಹೇಳ್ತಾ ಇನ್ನಷ್ಟು ದೇಶಕ್ಕೂ ಒಳ್ಳೆಯದಾಗಲಿ, ನಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ರಾಜೇಂದ್ರ ಶೆಟ್ಟರು ವೇದಿಕೆಯಲ್ಲಿದ್ದಾರೆ. ನಾನು ಒಂದು ಪತ್ರ ಕೇಳಿದೆ, ನೀವು ವಿದೇಶದಲ್ಲಿ ಹೇಗೆ ಹೇಳಿ ಕಳೆದ 10 ವರ್ಷಗಳ ಹಿಂದೆ ನೋಡಿದ್ರೆ ನಮ್ಮ ವಿದೇಶದಲ್ಲಿ ಭಾರತೀಯರು ಅಂತ ಹೇಳಿದ್ರೆ ಯಾರು ಕೂಡ ಹೆಚ್ಚಿಗೆ ನಮಗೆ ಮಾನ್ಯತೆಯನ್ನು ಕೊಡ್ತಾ ಇರಲಿಲ್ಲ. ಇವತ್ತು ಭಾರತೀಯರು ಅಂತ ಹೇಳಿದ್ರೆ ನಾವೆಲ್ಲ ನೋಡಿದ್ದೇವೆ, ಉಕ್ರೇನ್ ಯುದ್ಧ ಆಗಬೇಕಿದ್ರೆ ಅಲ್ಲಿರುವಂತಹ ಯುದ್ಧ ನಿಲ್ಲಿಸಬೇಕು, ಭಾರತದ ಧ್ವಜವನ್ನು ವಿದ್ಯಾರ್ಥಿಗಳು ಅಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ವಾಪಸ್ ಬರಬೇಕಿದ್ರೆ ಭಾರತದ ಧ್ವಜವನ್ನು ಹೇಳಬೇಕು ಬಂದ್ರೆ ಶತ್ರು ದೇಶಗಳು ಅಲ್ಲಿ ಯುದ್ಧವನ್ನು ನಿಲ್ಲಿಸ್ತಾರೆ. ಅಂತಹ ಶಕ್ತಿಯುತ ಭಾರತ ಬರಬೇಕು ಹೊರಮೇಲೆ ಅಂತ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಭಾರತೀಯರಿಗೆ ಇವತ್ತು ಗೌರವ ಕೂಡ ಹೆಚ್ಚಾಗಿದೆ. ಯಾಕೆ ಅಂತ ಕೇಳಿದ್ರೆ ಇಂತಹ ಬಲಿಷ್ಠ ಒಬ್ಬ ಧೀಮಂತ ನಾಯಕರಿಂದ ಸಾಧ್ಯ ಅಂತ ಒಂದು ವಿಚಾರವನ್ನು ಹೇಳ್ತಾ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲರೂ ಕೂಡ ಮಂಗಳೂರಿನಿಂದ ಬಂದ್ದಾರೆ, ಅವರಿಗೂ ಕೂಡ ಇದೊಂದು ಆಯ್ಕೆ ಮಾಡಲಿಕ್ಕೆ ನಾನು ನಮ್ಮ ಕಾರ್ಕಳದ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ ಒಂದು ಹೊಸ ಬೆಳಕು ಇದನ್ನು ಆಯ್ಕೆ ಮಾಡಲಿಕ್ಕೆ ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಗೆಲ್ಲರಿಗೂ ಕೂಡ ನಾವು ನಿಮ್ಮ ಹತ್ತಿರದಲ್ಲೇ ಇದ್ದೇವೆ. ನಿಮಗೂ ಕೂಡ ನಮ್ಮದು ಕೂಡ ಯಾವತ್ತೂ ಕೂಡ ಸಹಕಾರಿಯಾಗಿ ನಿಮ್ಮೊಂದಿಗೆ ನಾವೆಲ್ಲರೂ ಕೂಡ ಇರ್ತೇವೆ. ಈ ಒಂದು ಹೊಸ ಬೆಳಕು ತಂಡಕ್ಕೆ ಕಾರ್ಕಳ ಭಾರತೀಯ ಜನತಾ ಪಾರ್ಟಿ ಕೂಡ ನಿಮ್ಮೊಂದಿಗೆ ಸದಾ ನಿಮ್ಮೊಂದಿಗೆ ಇದೆ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿದೆ ಅಂತ ಹೇಳಿ ದೇವತೆ ಬೆಳೆಯುವಂತ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರಿಗೂ ಬಂದರೆ ನಾನು ಮಾತನಾಡಿದ್ದೀನಿ. ಧನ್ಯವಾದಗಳು ಶ್ರೀಯುತ ನವೀನ್ ನಾಯಕರೇ. ಈಗ ಶ್ರೀಯುತ ರಾಜೇಶ್ ಟಿವಿಯಿಂದ ಚುಟುಕು ಮಾತು. ಆಯೋಜಕರು 2
ಇಲ್ಲಿ ಬಂದದ್ದೇ ನಾವೊಂದು ಅಪರೂಪ ಅರ್ಜೆಂಟ್ ಬಂದು ನಮ್ಮ ನವೀನ ಕರ್ಕೊಂಡು ಬರುವಾಗ ವೇದಿಕೆಯಲ್ಲಿ ಉಪಸ್ಥಿತರುವಂಥ ನಮ್ಮ ಮಂಡಲದ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳೇ ಹಾಗೆ ಮೇಲ್ವಿಚಾರಕರು, ನಮ್ಮ ದೇಶ ಕಂಡಂಥ ಮೊಟ್ಟ ಮೊದಲ ಪ್ರಪ್ರಥಮ ಪ್ರಧಾನಿ, ದೇಶ ಮಾತ್ರ ಅಲ್ಲ ವಿದೇಶಗಳು ಜಗತ್ತೇ ಕಂಡಂಥ ಪ್ರಧಾನಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ಇವರ ಹುಟ್ಟುಹಬ್ಬವನ್ನು ನಾವು ಆಚರಿಸುವಂಥದ್ದು ನಮ್ಮ ಭಾಗ್ಯವೆಸಲಿ. ಯಾಕೆಂತ ಹೇಳಿದ್ರೆ ಇವತ್ತು ನಾನು ಕೆಲವು ಕಡೆಯಲ್ಲಿ ನೋಡಿದೆ, ಎಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್, ಮಹಿಳೆಯರ ಕೆಲವು ಕ್ಯಾಂಪ್ಗಳು, ಮತ್ತು ಇಲ್ಲಿ ಎಲ್ಲ ನೋಡುವಾಗ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟಿದ್ರಿಂದ ಇಂಥದ್ದೆಲ್ಲ ನಡೀತಾ ಉಂಟು ದೇಶದಲ್ಲಿ. ಅದೇ ರೀತಿ ಇದನ್ನು ಆಯೋಜನೆ ಮಾಡಿದಂಥ ನಮ್ಮ ಕಾರ್ಕಳದ ಶಾಸಕರು ಹಾಗೆ ಮಂಡಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಇವರಿಗೆ ಸಹ ತುಂಬ ಧನ್ಯವಾದವನ್ನು ಹೇಳಬೇಕಾಗ್ತದೆ. ಮತ್ತು ಇಲ್ಲಿ ಬಂದಾಗ ನಮ್ಮ ಮಸ್ಕತ್ತಿ ನಮ್ಮ ಒಬ್ಬ ಫ್ರೆಂಡ್ ಹೇಳ್ತಿದ್ರು, ಇಂಥದ್ದೊಂದು ಆಶ್ರಮ ಉಂಟು, ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ರು ಯಾವಾಗಲೂ. ಬಟ್ ನಮಗೆ ಈಗ ಇವತ್ತು ನವೀನ ಹೇಳಿದ್ರಿಂದ ಗೊತ್ತಾಗ್ತದೆ ಇಂಥದ್ದೊಂದು ಆಶ್ರಮ ಇಲ್ಲಿ ಉಂಟಂತೇಳಿ. ಮೊಟ್ಟ ಮೊದಲಾಗಿ ಇದರ ಮೇಲ್ವಿಚಾರಣೆ ಮಾಡುವಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳಲೇಬೇಕಾಗ್ತದೆ. ನಮ್ಮಿಂದ ಯಾವತ್ತು ಇದು ನಮ್ಮ ಲಿಸ್ಟಲ್ಲಿ ಒಂದು ನೆನಪಾಗಿ ಉಳಿತದೆ. ನಮ್ಮಿಂದ ಏನಾದರೂ ಸಹಾಯ ಮಾಡುವಂಥದ್ದು ನಾವು ಖಂಡಿತ ಮಾಡ್ತಾ ಇದ್ದೇವೆ. ತುಂಬ ಖುಷಿಯಾಗಿ ಹೀಗೆ ನೀವೆಲ್ಲ ಹಿರಿಯರಿದ್ದೀರಿ, ನಾವು ನಿಮಗೆ ಆಶೀರ್ವಾದ ಮಾಡುವಂಥದ್ದು ನಮ್ಮದು ಇದಲ್ಲ. ಆದರೂ ನಾವು ಹೇಳ್ತಿದ್ದೇವೆ, ಇದರ ಮೇಲ್ವಿಚಾರಣೆ ಮಾಡುವಂಥವರು ತುಂಬ ತುಂಬ ಗ್ರೇಟ್ ಅಂತ ಹೇಳ್ತೇವೆ ನಾವು. ಖಂಡಿತ ನಮ್ಮಿಂದ ಏನು ಸಹಾಯ ನಾವು ಮಾಡ್ತಾ ಇದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು, ಧನ್ಯವಾದಗಳು. ನಮ್ಮ ಕೈಗಾದ ಹೆಲ್ಪ್ ಸಹಾಯವನ್ನು ಮಾಡ್ತಕ್ಕಂಥ ಇವರು ಹೇಳಿದ್ದಾರೆ. ಧನ್ಯವಾದಗಳು. ಕೊನೆಯದಾಗಿ ಶ್ರೀಯುತ ಲೋಕೇಶ್ ರಾಜ್, ಶ್ರೀಯುತ ಕೃಷ್ಣ ಶೆಟ್ಟಿ ಇವರಿಂದ ಮಾತಾಡಿರುವಂಥ ಭಾರತೀಯ ಜನತಾ ಪಾರ್ಟಿ 3ನೇ ವಾರ್ಡ್ ಕಾಟಿಕಲ್ಲ ಇದರ ವತಿಯಿಂದ ಇವತ್ತು ಹೊಸಬೆಳಕು ಸೇವಾ ಸಮಾಜದಲ್ಲಿ ಭಾರತ ದೇಶದ ಪ್ರಧಾನಿಯವರ ಹುಟ್ಟುಹಬ್ಬವನ್ನು ನಾವಿವತ್ತು ಆಚರಿಸಲಿಕ್ಕೆ ಇಲ್ಲಿ ಬಂದಿದ್ದೇವೆ. ವೇದಿಕೆಯಲ್ಲಿರುವ ಬಿಜೆಪಿ ಕಾರ್ಕಳದ ಮಂಡಲ ಅಧ್ಯಕ್ಷರಾಗಿ ರಾಜಾ ಶೆಟ್ಟಿ ಅವರೇ, ನಮ್ಮ ನಗರ ಪಾಲಿಕೆಯ ಸದಸ್ಯರಾದ ಲೋಕೇಶ್ ರಾಜ್ ಅವರೇ, ಹಾಗೆ ಈ ಸೇವಾ ಸಮಾನ ಮೇಲ್ವಿಚಾರಕ್ಕೆ ತಮ್ಮಲಾಲ್ ಅವರೇ ಮತ್ತು ಎಲ್ಲ ನಮ್ಮ ವಾರ್ಡ್ನ ಸದಸ್ಯರು ಮತ್ತು ಎಲ್ಲ ಸೇವಾ ಸಂಘದಲ್ಲಿ ಉಪಸ್ಥಿತರಿರುವ ಹಿರಿಯರು, ನಮಗೆಲ್ಲ ಗೊತ್ತಿದೆ ಭಾರತ ದೇಶ ವಿಶ್ವ ಗುರು ಆಗುವಲ್ಲಿ ಬಹಳ ಮುನ್ನಡೆತಾ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದಮೇಲೆ ಈ ದೇಶ ಬಹಳಷ್ಟು ಮುಂದುವರೆದಿದೆ. ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಖಂಡಿತವಾಗಿ ಭಾರತ ದೇಶ ವಿಶ್ವಾದ್ಯಂತ ನಂಬರ್ 1 ಸ್ಥಾನದಲ್ಲಿ ಬರಲಿಕ್ಕಿದೆ. ಅದಕ್ಕೆಲ್ಲ ನಮ್ಮೆಲ್ಲರ ಸಹಕಾರ ಅಗತ್ಯ. ನರೇಂದ್ರ ಮೋದಿ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಆ ದೇಶದ ಪ್ರಧಾನಿಯ ಜೊತೆ ನಾವು ಇವತ್ತು ಕೈಯಾಗಿ ಕೆಲಸ ಮಾಡ್ತೇವೆ ಅಂದರೆ ಅದು ಬಹಳ ದೊಡ್ಡ ನಮ್ಮದು ಪುಣ್ಯ. ಆದರೆ ಇನ್ನೊಂದು ವಿಚಾರ ಏನಂದರೆ, ಇವತ್ತು ಇಲ್ಲಿ ಈ ಹೊಸಬೆಳಕು ಇದರಲ್ಲಿ ಕಾಟಿಬಲ್ಲ ವಾರ್ಡ್ನಿಂದ ಬಹುಶಃ ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು ತುಂಬ ಪ್ರಯೋಜನಕಾರಿ ಮತ್ತು ಮಹತ್ವದ್ದು. ಇನ್ನೊಂದು ವಿಚಾರ ಅಂದರೆ, ಮೇಡಮ್ ತಮ್ಮಲಾಲ್ ಅವರು ಬಹುಶಃ ಈ ಸೇವಾಶ್ರಮವನ್ನು ಫ್ರೀಯಾಗಿ ನಡೆಸ್ತಾ ಇದ್ದಾರೆ. ಬಹುಶಃ ಬಹಳ ದೊಡ್ಡ ಒಂದು ನಮಸ್ಕಾರ ಮೇಡಮ್ಗೆ. ಯಾಕಂದರೆ 185 ಜನ ಇದ್ದಾರಂತೆ. ಬಹುಶಃ ಅಡುಗೆಯಿಂದ ಹಿಡಿದು ಆಂಬುಲೆನ್ಸ್ ಕೂಡ ಓಡಿದ್ದಾರಂತೆ. ಅವರು ಡ್ರೈವ್ ಮಾಡಿಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಬಹಳ ದೊಡ್ಡ ಒಂದು ತಲೆಬಾಗಿ ನಮಸ್ಕಾರ ಮಾಡುವಂಥದ್ದು ಬಹುಶಃ ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಮೇಡಮ್ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವರನ್ನು ನೋಡ್ಕೊಳ್ಳೋದು ಬಹುಶಃ ನಮ್ಗೆ ಗೊತ್ತಿರ್ಬೋದು. 8ನೇ ಪ್ರೌಢಶಾಲೆ ಕಾಲೇಜು ವಿದ್ಯಾರ್ಥಿಗಳನ್ನು ಕಲಿಸುವುದು ದೊಡ್ಡ ವಿಶೇಷ ಅಲ್ಲ. 1ನೇ ತರಗತಿಯಿಂದ ಕಲಿಸುವುದು ಭಾರಿ ಜಾಗ್ರತೆ ಆಗಿರಬೇಕು.
ಅದೇ ರೀತಿ ಬಹುಶಃ ಎಷ್ಟು ಜನ ಒಂದು ಸಂಯಮದಿಂದ ಅವರು ಈ ಸೇವಾ ಶ್ರಮ ನಡೆಸ್ತಾರೆ ಅಂದರೆ ಬಹುಶಃ ಅವರಿಗೆ ಎಲ್ಲ ನಾವು ಹೇಳೋದು ನಾವು ನಂಬಿದ ದೇವರು ಇನ್ನಷ್ಟು ಅವರಿಗೆ ಆರೋಗ್ಯ ಕೊಟ್ಟು ಇನ್ನಷ್ಟು ಶಕ್ತಿ ಕೊಟ್ಟು ಮುಂದೆ ಅವರ ಹೆಸರು ಇನ್ನಷ್ಟು ಎತ್ತರಕ್ಕೆ ಇರಬೇಕು ಅಂತ ನಾನು ದೇವರಿಗೆ ಇಷ್ಟಪಟ್ಟ ಮುಂದೆ ನಮ್ಮ ಈ ಹೊಸ ಬೆಳಕು ಸೇವಾ ಟ್ರಸ್ಟ್ನ ಮೇಲ್ವಿಚಾರಕರಾದಂತಹ ತರುಣ್ ಇವರಿಗೆ ಕಾಟಿಪಣ್ಣ ಮುರಳಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ದಕ್ಷಿಣ ವತಿಯಿಂದ ಒಂದು ಚಿಕ್ಕ ಸನ್ಮಾನ ಶ್ರೀಮತಿ ತರುಣ ಸುಧೀರ್ರವರು ಆಸೀನದಲ್ಲಿ ಆಸೀನರಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಭಾರತಿ ಅವರು ಬೇಡಿಕೆ ಒಂದು ವೇಳನ್ನು ಶಾಲು ಹೊದಿಸಿ ಸನ್ಮಾನಿಸಬೇಕು. ಶ್ರೀಮತಿ ಭಾರತಿ ಹಾಗೂ ವೇದಿಕೆಯ ಎಲ್ಲ ಸದಸ್ಯರು ಈ ಒಂದು ಸ್ವಸ್ಥಬೇಕು ಸೇವಾ ಟ್ರಸ್ಟ್ನ ಮೇಲ್ವಿಚಾರಕರು ನಾವು ಒಂದು ಕಷ್ಟವನ್ನು ಬಹಳ ವ್ಯಕ್ತ ಯಾರಿಗೂ ಯಾವ ರೀತಿಯ ತೊಂದರೆ ಆದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಈ ಒಂದು ಕೆಲಸ ತಮ್ಮಿಂದ ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ನಿಮ್ಮ ಈ ಹೊಸ ಬೆಳಕು ಸೇವಾ ಟ್ರಸ್ಟ್ನಿಂದ ತುಂಬ ಜನರಿಗೆ ಎಲ್ಲ ರೀತಿಯ ಸಹಾಯ ಧನ್ಯವಾದಗಳು. ಧನ್ಯವಾದಗಳು ಅತಿಥಿ ಅಭ್ಯರ್ಥಿಗಳಿಗೆ, ಅದೇ ರೀತಿ ಬಿಜೆಪಿ ಎಲ್ಲ ಸದಸ್ಯರಿಗೆ. ಎರಡು ಸ್ಟ್ಯಾಂಡ್ ಜೊತೆ ಕೊಡಿ. ವೇದಿಕೆಯಿಂದ ಎಲ್ಲರಿಗೂ ಸ್ವಾಗತ ಹೇಳ್ತೇನೆ. ಯಾಕಂತೇಳಿದ್ರೆ ಸನ್ಮಾನ ತಗೊಳ್ಳೋದು ವಿಷಯ ಅಲ್ಲ, ಅಷ್ಟೇ ಜವಾಬ್ದಾರಿ ಹೆಚ್ಚಾಗತ್ತೆ ನಮ್ಮದು. ಯಾಕಂತೇಳಿದ್ರೆ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿ 11 ವರ್ಷ ಆಗಿದೆ. ಯಾಕಂದರೆ ಸೇವೆ ಮಾತಾಡಬೇಕು ವಿನ ನಾವು ಮಾತಾಡಬಾರ್ದು. ಸೇವೆಯಿಂದ ನಿಮ್ಮ ಕಣ್ಮುಂದೆ ಇದೆ. ತುಂಬ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂತ ಹೇಳಿದರೆ ಸೇವೆ ಮಾಡೋದು ಜಾಸ್ತಿ ಮಾತಾಡಬಾರ್ದಂತೆ. ಸೊ ನಮ್ಮ ಸಂಸ್ಥೆಯಲ್ಲಿ ನಾನು ಹೇಳ್ತಾರೆ 11 ವರ್ಷ ಆಯಿತು ನಮ್ಮ ಸಂಸ್ಥೆಗೆ. ನಮ್ಮ ಗೋಲ್ ಅಷ್ಟೇ, ನೀವು ಹೇಳಿದ್ದು ಅನಾಥಾಶ್ರಮ, ನನಗೆ ಗೊತ್ತಿಲ್ಲ ಆಶ್ರಮ ಕಡಿಮೆ ಆಗಬೇಕು ಹೌದು, ಬಟ್ ಅನಾಥಾಶ್ರಮ ನಾನೊಂದು ಇಂಟೆನ್ಷನಿಂದ ಈ ಆಶ್ರಮವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನನ್ನ ಹೆಸರು ತರುಣ ಅಂತ, ನನ್ನ ಗಂಡನ ಹೆಸರು ತರುಣ ಅಂತ. ಅವರು SBIದಲ್ಲಿ DGM ಆಗಿದ್ದಾರೆ. ಸೊ ನಂತರದಲ್ಲಿ ನಾನು ಅದೇ ಇಟ್ಕೊಂಡು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಏನಾಗಲಿ ಒಂದು ತಂದೆ ತಾಯಿ ಇದ್ದಿದ್ದವರಿಗೆ, ಮಕ್ಕಳಾಗ್ತಿದ್ದವರಿಗೆ ಮತ್ತು ಮದುವೆ ಆಗದೆ ಇದ್ದವರಿಗೆ ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅದೇ ಗೋಲ್ ಇಟ್ಕೊಂಡೇ ಮಾಡಿದ್ದೀನಿ. 5% 100ರಲ್ಲಿ ಓನ್ಲಿ 95% ನಾನು ಏನು ಹೇಳಿದ್ದೀನಿ ಆ ಜನರು ಇದ್ದಾರೆ. 30 ಮೆಂಬರ್ಸ್ ನಮಗೆ ಬೆಡ್ರಿಡನ್ ಇದ್ದಾರೆ, ಪ್ಲಸ್ 5% ಇದ್ದಾರೆ ಇಲಾಖೆಯಿಂದ. ಸೊ ಒಂದು ಹ್ಯುಮ್ಯಾನಿಟಿ ಬೇಸಲ್ಲಿ ನಾನು ತಗೊಂಡಿದ್ದೀನಿ ಸರ್. ನೀವು ಹೇಳಿದಂತೆ ಇವರೆಲ್ಲ ದುಡ್ಡು ಮಾಡಬೇಕು ಅಂತ ಹೇಳಿದರೆ ಇದು LKGಯಿಂದ ನಾವು ಯೋಚನೆ ಮಾಡಬೇಕಾಗತ್ತೆ. ಇವರು ಯೋಚನೆಗಳು ಆಶ್ರಮ ಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಇವರು ಮೇಡಮ್ ಅವ್ರ ಹೆಸರು ನನಗೆ ಸರಿ ಗೊತ್ತಿಲ್ಲ. ಇವರು ಬಂದು
ಹೀಗೆ ಒಂದು ಕಾರ್ಯಕ್ರಮ ಮಾಡಬೇಕು, ಏನು ಯೋಚನೆ ಇದೆ ನಿಮ್ಮದು ಅಂತ ಹೇಳಿ ನನ್ನದರಲ್ಲಿ ಒಂದೇ ಸಲ ಏನೇ ಆಗಲಿ ಒಂದು ಕಾರ್ಯಕ್ರಮ ಇವರಿಗೆ ಗೊತ್ತಾಗಬೇಕು, ಏನು ನಡೀತಾ ಇದೆ ಪ್ರಪಂಚದಲ್ಲಿ, ಏನೆಲ್ಲ ಆಗ್ತಾ ಇದೆ ಅದೆಲ್ಲ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನೀವೆಲ್ಲ ದೂರದಿಂದ ಬಂದಿದ್ದೀರಿ. ಹಾಗೆ ಮೋದಿಯವರು ಒಳ್ಳೆ ವ್ಯಕ್ತಿ ಸಹಿತ ಒಂದು ದೇಶಕ್ಕೆ ಹೋರಾಡ್ತಾ ಇದ್ದಾರೆ. ಹಾಗೆ ಆ ಊಟದ ವ್ಯವಸ್ಥೆ ಸಹಿತ ಮಾಡಿದ್ದೀರಿ. ಯಾಕಂದ್ರೆ ದಾನದಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ. ಅದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅವರಿಗೆ ಈಗ ಕಾಣಿಸ್ತಾ ಇಲ್ಲ. ಅವರು ಆಶ್ರಮದಿಂದ ಒಂದು ಸಿನಿಮಾ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಒಂದು ಇವತ್ತು ಖುಷಿ ವಿಷಯ. ನೀವೆಲ್ಲ ಈ ನಮ್ಮ ಹೊಸ ಬೆಳಕಿಗೆ ಬಂದಿದ್ದೀರಿ. ನಮಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಅಧ್ಯಕ್ಷೀಯ ಶ್ರೀಯುತ ಯೋಗೇಶ್ ಮಂಡ್ಯ. అటు ఉండు మ్యూజిక్ ఎత్తు సాంగ్ ఉండు ఉండు ಭಾರತೀಯ ಜನತಾ ಪಾರ್ಟಿ ಮೂರನೇ ಮತ್ತು ಅಲ್ಪಸಂಖ್ಯಾತ ಮೋರ್ಚ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ಸೇವೆ ಮತ್ತು ಸಮರ್ಪಣೆಯ ದೃಷ್ಟಿಯಿಂದ ಹೊಸ ಬೆಳಕು ಆಶ್ರಮದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಂಡಲದ ಅಧ್ಯಕ್ಷರು ಬಿಜೆಪಿ ನವೀನ್ ನಾಯಕ್ ಇವರೇ, ಅದೇ ರೀತಿ ರಾಜೇಂದ್ರ ಶೆಟ್ಟಿ ಮಸ್ಕರ್ ಮುಖ್ಯಮಿ, ಅದೇ ರೀತಿ ನಮ್ಮ ಊರಿನ ಪಂಚಾಯತ್ ಸದಸ್ಯರು ಪುಷ್ಪರಾಜ್ ಅವರೇ, ಅದೇ ರೀತಿ ನನ್ನ ಬಾಗಿನ ಅಧ್ಯಕ್ಷರಾದಂಥ ಶಾಂತಾರಾಮ್ ಅವರೇ, ಅದೇ ರೀತಿ ಈ ಆಶ್ರಮದ ಮುಖ್ಯಸ್ಥರಾಗಿರುವಂತಹ ತಮರಾಜ್ ಅವರೇ ಸೇರಿದಂತ ಎಲ್ಲ ಬಂಧುಗಳೇ, ಸೇವಾಶ್ರಮದ ಎಲ್ಲ ಬಗೆಗೆ ಸೇವೆ ಮತ್ತು ಸಮರ್ಪಣೆಯ ಏನು ಒಂದು ಕಲ್ಪನೆಯನ್ನು ಕೊಟ್ಟಂತ ಮೋದಿಜಿಯವರ ಜನ್ಮ ದಿನದ ಪ್ರಯುಕ್ತ ನಾವು ಈ ವಿಶೇಷ ರೀತಿಯ ಒಂದು ಕಾರ್ಯಕ್ರಮವನ್ನು ಹೊಸಬೆಳಕು ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ಹೊಸಬೆಳಕು ಆಶ್ರಮ ನಾವು ಬೇರೆ ಬೇರೆ ರೀತಿಯ ಸೋಷಿಯಲ್ ಮೀಡಿಯಾ ಮತ್ತೆ ಬೇರೆ ಬೇರೆ ಜನಗಳ ಮುಖಾಂತರ ಕೇಳಿದ ಕೂಡಲೇ ನಾವು ವರ್ಷದ ಪ್ರತಿದಿನ ಅಲ್ಪಸಂಖ್ಯಾತ ಮೋರ್ಚಾ ಕಡೆಯಿಂದ ಸೇವೆ ಮತ್ತು ಸಮರ್ಪಣಾ ದಿನ ಅಂದ್ರೆ ಮೋದಿಜಿಯ ಜನ್ಮದಿನಾಚರಣೆಯಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಆಶ್ರಮದ ಏನು ಆಶ್ರಮದಲ್ಲಿರುವಂತಹ ಏನು ವಯೋವೃದ್ಧರಿದ್ದಾರೆ, ಅಸಂಖ್ಯಾತರಿದ್ದಾರೆ, ಅವರೊಟ್ಟಿಗೆ ಒಂದಷ್ಟು ಸಮಯವನ್ನು ಕಳ್ಕೊಂಡು ಅವರೊಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಮೋದಿಜಿಯವರ ಏನು ಕಲ್ಪನೆ ಇದೆ ಅದರ ಬಗ್ಗೆ ಒಂದು ವಿಷಯವನ್ನು ಹೇಳಿಕೊಂಡು ಅವರಿಗೆ ಒಂದು ಊಟವನ್ನು ಕೊಟ್ಟು ನಾವು ಹೋಗುವಂಥದ್ದು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ಮಂಗಳೂರಲ್ಲಿ ಒಂದು ಆಶ್ರಮಕ್ಕೆ ಮಧ್ಯಾಹ್ನದ ಹೊತ್ತಿಗೆ ಕಾರ್ಯಕ್ರಮ ಈಗಾಗಲೇ ಆಗಿದೆ. ಅಲ್ಪಸಂಖ್ಯಾತ ಮೋರ್ಚಾದಿಂದ ಈಗಾಗಲೇ ಮಧ್ಯಾಹ್ನದ ಕಡೆ ಮಂಗಳೂರಲ್ಲಿ ಮಾಡಿಕೊಂಡಿದ್ದೇವೆ. ಸಂಜೆಯ ಹೊತ್ತಿಗೆ ನಾವು ಕಾರ್ಕಳದ ಈ ಹೊಸಬೆಳಕು ಆಶ್ರಮವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ನಮ್ಮೊಂದಿಗೆ ಸಮಯವನ್ನು ಕಳೆತಾ ಇದ್ದೇವೆ. ಮೋದಿಜಿಯವರ
ಕಲ್ಪನೆ ಇದೆ. ಸಮಾಜದಲ್ಲಿ ಎಲ್ಲ ವರ್ಗಕ್ಕೂ ಸಮಾನ ಹಕ್ಕನ್ನು ನೀಡಬೇಕು, ಸಮಾನತೆಯ ಒಂದು ನ್ಯಾಯವನ್ನು ಕೊಡಬೇಕು ಅನ್ನುವ ಒಂದು ಯೋಚನೆ ಇದೆ. ಆ ದೃಷ್ಟಿಯಲ್ಲಿ ಎಲ್ಲ ವರ್ಗದವರಿಗೂ ಮುಟ್ಟುವಂತ ಪ್ರತಿಯೊಂದು ಅಂಶವನ್ನು ಮುಟ್ಟುವಂತಹ ಕೆಲಸವನ್ನು ಮೋದಿಜಿಯವರು ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ, ಮೋದಿಜಿಯವರು ವಿಶ್ವ ನಾಯಕರ ಪಟ್ಟಿಗೆ ಸೇರ್ತಾ ಇದ್ದಾರೆ. ನಾವು ನಮ್ಮ ಕಲ್ಪನೆ, ನಮ್ಮ ಯೋಜನೆ, ನಮ್ಮ ಈ ರೀತಿಯ ಕೆಲಸ ನಮಗೆ ವಿಶ್ವ ನಾಯಕರ ಏನು ಆದರ್ಶ ಅಂತ ಹೇಳ್ಬೋದು. ನಾವು ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಮಾಡೋದು ಖಂಡಿತ ಅಲ್ಲ. ಮೋದಿಜಿಯವರ ಕಾರ್ಯಕ್ರಮ ನಾವೇನಾದರೂ ಸಮಾಜಕ್ಕೆ ಮಾಡಬೇಕು, ಸಮಾಜದಲ್ಲಿ ಮೋದಿಜಿಯವರು ಇಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡುವಾಗ ಸೇವೆ ನಾವೇನು ಸಮಾಜಕ್ಕೆ ಮಾಡಬಹುದು ಅನ್ನುವ ದೃಷ್ಟಿಯಲ್ಲಿ ನಾವು ಆಯ್ದುಕೊಂಡದ್ದು ಆಶ್ರಮ. ನಮಗೆ ತಮಿಳುನಾಡು ಅವರ ಒಂದು ದಿಟ್ಟತನ ಮತ್ತು ಅವರ ಧ್ಯೇಯಕ್ಕೆ ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಹೋಗಿದ್ದೇವೆ. ಒಂದು ಸಣ್ಣ ಮಟ್ಟಿನ ಆಸನದಲ್ಲಿ ಒಂದು ಸ್ವಲ್ಪ ಜನ ಇದ್ದುಕೊಂಡು ಅದರ ಕೆಲಸವನ್ನು ಮಾಡದೆ ದೊಡ್ಡ ಕೆಲಸ. ಯಾಕೆಂತ ಹೇಳಿದ್ರೆ ಅವರು ಅದರ ವ್ಯವಸ್ಥಾಪಕರು ಏನಿದ್ದಾರೆ ಅವರು ಪಡುವಂತ ಕಷ್ಟ ಅಂದ್ರೆ ಖಂಡಿತವಾಗಲೂ ನಿಮ್ಮಿಂದ ಕಷ್ಟ ಆಗುವುದಲ್ಲ, ಬಟ್ ಅವರು ಅದನ್ನು ಜೋಡಿಸಿಕೊಂಡು ಅದನ್ನು ನಡೆಸಬೇಕಾದ್ರೆ ಅವರಿರುವಂತಹ ಕಷ್ಟ. ನನ್ನ ಊರಿನವರು ಇಲ್ಲಿ ಹೋಗಿದ್ದಾರೆ, ಅವರು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಸಹಾಯ ಸಹಕಾರವನ್ನು ನಾವು ಕೊಟ್ಟಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಮಹಿಳೆ ಒಂದು ದಿಟ್ಟಗಳಲ್ಲಿ ಒಂದು ಇಲ್ಲಿ ಬರುವಾಗ ಆಂಬುಲೆನ್ಸ್ ನೋಡಿದೆ, ನೋಡ್ಬೇಕಾದ್ರೆ ಇದೇ ಆಂಬುಲೆನ್ಸ್ ಬಂದಿದೆ. ಆದರೆ ಅದು ನೋಡಿದಾಗ ಅದು ಆಸನ ಅವರು ಅವರಾಗಿ ಓಡಿಸ್ತಾರೆ. ಎಲ್ಲರನ್ನು ಒಂದು ಇಲ್ಲಿಯ ವ್ಯವಸ್ಥೆಯಾಗಿ ಅಷ್ಟು ದಿಟ್ಟತನದಿಂದ ಮಾಡಬೇಕಾದ್ರೆ ಬಹುಶಃ ಇವತ್ತು ನಾವು ಮೋದಿಜಿಯವರ ಆದರ್ಶವನ್ನು ಇಟ್ಕೊಂಡು ನಾವು ಇಲ್ಲಿ ಬರಬೇಕಾದ್ರೆ ಮತ್ತೆ ಇಲ್ಲಿಂದ ಹೋಗಬೇಕಾದ್ರೆ ಅವರ ಆದರ್ಶವನ್ನು ಇಟ್ಕೊಂಡು ನಾವು ಹೋಗ್ತೇವೆ. ಬಹಳಷ್ಟು ಯಾಕೆಂತ ಹೇಳಿದ್ರೆ ನಾವು ಇವತ್ತು ಬರ್ತೇವೆ, ಅವರಿಗೆ ಒಳ್ಳೆಯ ಆಡಿದ್ದೇವೆ ಹೋಗ್ತೇವೆ. ಆದ್ರೆ ಒಂದು ಆಶ್ರಮ ನಡೆಸಬೇಕಾದ್ರೆ ಅದರ ಹಿಂದೆ ಇರುವಂತಹ ಕಷ್ಟ ಬಹುಶಃ ಅವರಿಗೆ ನಾವು ನನ್ನ ಗಂಡ ದೊಡ್ಡ ಹುದ್ದೆಯಲ್ಲಿ ಇಟ್ಕೊಂಡು ಇವತ್ತಿನ ಕಾಲದಲ್ಲಿ ಐಷಾರಾಮಿ ಜೀವನ ನಡೆಸಿರುವಂತಹ ಈ ಕಾಲಘಟ್ಟದಲ್ಲಿ ಒಂದು ಬಡವರ ಸೇವೆ ಮಾಡಬೇಕು, ಸಮಾಜದಲ್ಲಿ ನಮ್ಮದೇ ಆದಂತಹ ಒಂದು ಸೇವೆಯನ್ನು ಸಮಾಜಕ್ಕೆ ಕಾಣಿಸಬೇಕು. ನಾವು ಒಂದು ಸಮಾಜದಲ್ಲಿ ಗುರುತಿಸಬೇಕಾದ್ರೆ ನಾವು ಮಾಡಿದಂತಹ ಸೇವೆ ಅದು ಫಲದಾಯಕ ಆಗಬೇಕು ಎಂಬ ದೃಷ್ಟಿಯಲ್ಲಿ ಇಷ್ಟು ದೊಡ್ಡ ಹೆಜ್ಜೆಯನ್ನು ಇಟ್ಕೊಂಡು ನಿಮ್ಮೊಟ್ಟಿಗೆ ಜೀವನ ಇಡೀ ನಡೆಯುವಂತ ಏನು ಸ್ಥಳವಾಗಿದೆ ಅವರು ನಿಜವಾಗಲೂ ನಮಗೆಲ್ಲರಿಗೂ ಆದರ್ಶ ಅಂತ ಬಹುಶಃ ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪಕ್ಷದ ಜವಾಬ್ದಾರಿಯಲ್ಲಿ ನಮಗೆ ಪಕ್ಷ ಕೊಟ್ಟಂತಹ ಕಾರ್ಯಕ್ರಮ, ಸಂಘ ಕೊಟ್ಟಂತಹ ಕಾರ್ಯಕ್ರಮ, ಸಂಘಟನೆಯನ್ನು ಕೊಟ್ಟಂತಹ ಕಾರ್ಯಕ್ರಮದಲ್ಲಿ ನಮ್ಮ ದಿನವಿಡೀ ನಮ್ಮ ಸಂಸಾರ ಜೀವನದೊಟ್ಟಿಗೆ ನಮ್ಮ ಸಂಘಟನೆ ಕೆಲಸ ಕಾರ್ಯಕ್ರಮ ನಡೀತಾ ಹೋಗ್ತದೆ. ಆದರೆ ಜೀವನವಿಡೀ ದಿನವಿಡೀ ನಮ್ಮ ಚಿಂತನೆಯನ್ನು ಮಾಡಿಕೊಂಡು ಏನು ಆಸಕ್ತರಿದ್ದಾರೆ ಅವರ ಚಿಂತನೆಯನ್ನು ಮಾಡಿಕೊಂಡು ಅವರ ಏಳಿಗೆಗೆ ನನ್ನ ಜೀವನವನ್ನು ಕೊಡಬೇಕಿರುವಂತಹ ಈ ಆಲೋಚನೆ ಮತ್ತೆ ಈ ಕರುಣೆ ನಮ್ಮ ಮೂರನೇ ನಾಡಿನ ಹಾಗೂ ಅಲ್ಪಸಂಖ್ಯಾತ ಪಕ್ಷ ದಕ್ಷಿಣ ಕನ್ನಡದ ವತಿಯಿಂದ ತುಂಬುವುದಾದ ಅಭಿನಂದನೆ ಸಲ್ಲಿಸಿದ್ದಾರೆ. ಅದೇ ರೀತಿ ನಮಗೆ ನಾವು ನಮ್ಮ ಕಾರ್ಯಕರ್ತರು ಈ ಆಸನವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ನಾವು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಜೋಡಿಸಬೇಕಾದ್ರೆ ನಮಗೆ ಖಂಡಿತವಾಗಲೂ ಈ ಆಸನವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಬೇರೆ ಬೇರೆ ರೀತಿಯ ಸೇವೆಯನ್ನು ಮಾಡಲಿಕ್ಕೆ
ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ, ನಮ್ಮ ಜೀವನದಲ್ಲಿ ಸಹ ಅಳವಡಿಸಲಿಕ್ಕೆ ನಮಗೆ ಆದರ್ಶವಾಗಿದೆ. ಅದೇ ರೀತಿ ಇವತ್ತು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ನಮಗೆ ಇಲ್ಲಿಯ ಸ್ಥಳೀಯ ನಾವು ಪಕ್ಷದ ಜವಾಬ್ದಾರಿ, ಸಂಘಟನೆಯ ಜವಾಬ್ದಾರಿಯನ್ನು ನಮ್ಮ ಕಾಟಿಪ್ಪಳ ಸುರತ್ಕಲ್ ಭಾಗದಲ್ಲಿ ನಾವು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ್ರೆ, ನಾವು ಇಲ್ಲಿ ಬರಬೇಕಾದ್ರೆ ನಾವು ಇಲ್ಲಿನ ಜವಾಬ್ದಾರಿಯವರಿಗೆ ಸಂಪರ್ಕವನ್ನು ಮಾಡಿದಾಗ ಇವತ್ತು ಏನು ಮಂಡಲದ ಅಧ್ಯಕ್ಷರಿದ್ದಾರೆ ಅವರು ನಮಗೆ ಬಹಳ ಒಂದು ವಿಶೇಷ. ಯಾಕೆಂತ ಹೇಳಿದ್ರೆ ನಾವು ಬಹಳ ಶಾರ್ಟ್ ಪೀರಿಯಡ್ ಅಲ್ಲಿ ಅವರಿಗೆ ಅವರ ಸಮಯವನ್ನು ನಾವು ನೀಡಿದ್ದೇವೆ. ಆದ್ರೆ ನಮಗೆ ಒಪ್ಪಿಕೊಂಡು ನಮ್ಮೊಟ್ಟಿಗೆ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ನವೀನ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಎಲ್ಲ ಅವರ ಪಕ್ಷದ ತಂಡದವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ವಿಶೇಷ ರೀತಿಯಲ್ಲಿ ಇಷ್ಟು ಹೊತ್ತಿಗೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದಂತ ಎಲ್ಲ ಅಂದ್ರೆ ಆಶ್ರಮದ, ಅದೇ ರೀತಿ ನಮ್ಮ 3ನೇ ವಾರ್ಡಿನ ಎಲ್ಲ ತಂಡಗಳು ನಮ್ಮೊಟ್ಟಿಗೆ ಬಂದಿದ್ದಾರೆ. ನಾವು ಏನು ಯೋಜನೆಯನ್ನು ಮಾಡ್ತಾ ಇದ್ದೇವೆ, ನಾವು ನಿರಂತರವಾಗಿ ಸೇವೆ ಮತ್ತು ಸಮರ್ಪಣೆಯನ್ನು ವರ್ಷಕ್ಕೆ ಒಂದ್ಸಲ ಆಶ್ರಮಕ್ಕೆ ಹೋಗ್ತೇವೆ. ಆದ್ರೆ ಪ್ರತಿ ದಿನನೂ ನಾವು ನಮ್ಮ ವಾರ್ಡಲ್ಲಿ ಪ್ರತಿ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ಜೋಡಿಸಿಕೊಳ್ಳುವುದು. ಯಾಕೆಂತ ಹೇಳಿದ್ರೆ ನಮ್ಮ ವಾರ್ಡಲ್ಲಿ ನಡೆಯುವಂತ ಏನು ಕಾರ್ಯಕ್ರಮ ಇದೆ, ನಮ್ಮ ಕಡೆ ನಡೆಯುವಂತದ್ದು ಯಾವುದು ನಮ್ಮ ಕಣ್ಣಿನ ಪರೀಕ್ಷೆ, ಮತ್ತೆ ಅವರಿಗೆ ಉಚಿತವಾಗಿ ಕನ್ನಡಗಳನ್ನು ಕೊಡುವಂತದ್ದು, ಮತ್ತೆ ಬ್ಲಡ್ ಕ್ಯಾಂಪ್ ಅನ್ನು ಮಾಡುವಂತದ್ದು, ಮತ್ತೆ ಉಚಿತ ತಪಾಸಣಾ ಶಿಬಿರವನ್ನು ಮಾಡುವಂತದ್ದು. ಇದೇ ರೀತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ವಾರ್ಡಲ್ಲಿ ನಾವು ಮಾಡ್ತಾ ಇದ್ದೇವೆ. ನಾವು ಮಾಡಬೇಕಾದ್ರೆ ನಮ್ಮ ವಾರ್ಡ್ ಮಾತ್ರ ಅಂತಲ್ಲ, ನಾವು ಒಂದು ನಮ್ಮ ಸಮಿತಿ ಕಾಟಿಪ್ಪಳದಲ್ಲಿ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅಂತ ಇದ್ದರೆ ಅದರ ಆಶ್ರಯದಲ್ಲಿ 9 ಬ್ಲಾಕ್ ಮತ್ತೆ 4 ವಾರ್ಡ್ಗಳನ್ನು ಒಳಗೊಂಡಂತ ಏನು ನಮ್ಮ ಸಮಿತಿ ಇದೆ, ಅದರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಾವು, ಯಾಕೆಂತ ಹೇಳಿದ್ರೆ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಮಾನ್ಯ ಜಿಲ್ಲೆಯ ಅಲ್ಪಸಂಖ್ಯಾತ ವರ್ಗದ ಅಧ್ಯಕ್ಷರಾದಂತ ಶಾಮನವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸದಸ್ಯರು ಬಿಜೆಪಿ ಅಲ್ಪಸಂಖ್ಯಾತ ಜಿಲ್ಲೆಯ ಜವಾಬ್ದಾರಿ ವಿಲ್ಫ್ರೆಡ್ ಸಂಧಾನ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರು ಆಸನವನ್ನು ಸ್ವೀಕರಿಸಬೇಕಾಗಿ ಹೇಳಿದ್ದಾರೆ. ಇವರಿಗೆ ಅವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಆಶ್ರಮದ ಶಾಲೆ ಹೊದಿಸಿ ಅವರನ್ನು ಸ್ವಾಗತಿಸಬೇಕಾಗಿ ಆಶ್ರಮದ ನಿವಾಸಿಗಳಲ್ಲಿ ಕೇಳಿಕೊಳ್ತಾರೆ. ಅದೇ ರೀತಿ ಜಿಲ್ಲೆಯ ಕಾರ್ಯದರ್ಶಿಯಾಗಿರುವಂತಹ ಮಂಡಲದ ಜಿಲ್ಲೆಯ ಕಾರ್ಯದರ್ಶಿಯಾಗಿರುವ ಅಮಿತರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇವರಿಗೆ ಕೂಡ ಶಾಲೆ ಹೊದಿಸಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಇವತ್ತು ಬಹಳಷ್ಟು ಮಾತಾಡಲಿಕ್ಕೆ ಏನಿಲ್ಲ. ಶಾಮನವರು ಬರ್ತೇನೆ ಅಂತ ಹೇಳಿದ್ರು, ಅವರಿಗೋಸ್ಕರ ಸ್ವಲ್ಪ ಉದ್ದ ಮಾತಾಡಿದೆ. ತಮಗೆಲ್ಲ ಗೊತ್ತಿರ್ಬೋದು, ಕಾಟಿಪ್ಪಳ ಅದೇ ರೀತಿ ಜಿಲ್ಲೆಯ ಸಹೋದರಿಯರು ಒಂದಲ್ಲ ಒಂದು ಕಾರ್ಯಕ್ರಮ ನಾವು ನಿರಂತರ ಮಾಡ್ತಾ ಇದ್ದೇವೆ. ಮೋದಿಜಿಯವರ ಕಲ್ಪನೆಯ ಮೇರೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವೊಂದು ಆಶ್ರಮವನ್ನು ನೀಡಿಕೊಟ್ಟಿದ್ದೇವೆ. ತಮ್ಮೊಟ್ಟಿಗೆ ಒಂದು 2-3 ಗಂಟೆಗಳ ಕಾಲ ನಮ್ಮೊಟ್ಟಿಗೆ ಧಾರವಾಡ ಕಳೆದುಕೊಂಡಿದ್ದೇವೆ. ಈಗ ಮುಂದೆ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತ ವರ್ಗದ ಅಧ್ಯಕ್ಷರಾಗಿದ್ದ ಒಂದು 2 ಮಾತನಾಡಬೇಕೆಂಬುದು ಹೇಳಿಕೊಟ್ಟಿದ್ದಾರೆ.
ಇವತ್ತು ಮೋದಿಜಿಯವರ 25ನೇ ಹುಟ್ಟುಹಬ್ಬದ ಪ್ರಯುಕ್ತ ವೇದಿಕೆಯಲ್ಲಿರುವಂಥ ನವೀನ್ ಹಾಗೂ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಲೋಕೇಶ್ ಗುಳ್ಳಜಿಯವರೇ, ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಪ್ರಭಾರಿ ಮಚ್ಚನಡಿಯವರೇ, ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯದರ್ಶಿ ಅಮೀನ್ ಅವರೇ, ಬೇರೆ ವೇದಿಕೆಯಲ್ಲಿ ಇದ್ದಾರೆ ಸೇರಿದಂತೆ ಎಲ್ಲ ನಮ್ಮ ಇಲ್ಲಿನ ಭಕ್ತರಿಗೆ, ಏಕೆಂದರೆ 75 ವರ್ಷದ ಈ ಮೋದಿಜಿಯವರ ಕಾರ್ಯಕ್ರಮವನ್ನು ನಾವು ಇದು 3ನೇ ಕಾರ್ಯಕ್ರಮ ಆಗಿದೆ. ಬೆಳಿಗ್ಗೆ ರಕ್ತದಾನ ಶಿಬಿರ ಇದ್ದು ಯುವ ಮೋರ್ಚಾದ ವತಿಯಿಂದ, 2ನೇದು ಅಲ್ಪಸಂಖ್ಯಾತ ಮೋರ್ಚಾದಿಂದ ಒಂದು ಆಶ್ರಮದ ಕಾರ್ಯಕ್ರಮ ಇದ್ದು, 3ನೇ ಕಾರ್ಯಕ್ರಮ ಇಲ್ಲಿ ಬಂದಿದೆ ಕಡೂರಿಗೆ. ಬಹಳ ಸಂತೋಷವಾಗ್ತದೆ. ನಮ್ಮ ಜಿಲ್ಲೆಯಿಂದ ಬಂದಿದ್ದಾರೆ ಅಶೋಕ್ ಕೊಂಚಾಡಿ ಆಗಿರ್ಬೋದು, ಸುರೇಶ್ ಕಾಗಲ ಆಗಿರ್ಬೋದು, ಅವರಿಗೆ ನಮ್ಮ ಹರೀಶ್ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಕೇಂದ್ರ ಬಿಂದುವಾಗಿರುವುದು ನಮ್ಮ ಪ್ರೇಮ್. ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರಾಗಿದ್ದರು. ನಾವು ಡಾಕ್ಟರ್ ವೈ ಭರತ್ ಪ್ರಥಮ ಬಾರಿಗೆ ವಿಜಯೋತ್ಸವ ಆಚರಿಸಿದೆ. ನಾವೊಂದು ಆಶ್ರಮದಲ್ಲಿ ಹೋಗಿ ಅಲ್ಲಿ ಹೋದಾಗ ಇದೇ ಪ್ರೇಮ್ ಬಿಜೋರನ್ನು ನಾವು ಗುರುತಿಸಿದ್ದೇವೆ ಆ ಒಂದು ಆಶ್ರಮದಲ್ಲಿ. ಯಾಕಂದ್ರೆ ಆ ವ್ಯಕ್ತಿ ಅಧ್ಯಕ್ಷರೇ, ನಾನು ಈ ವಿಷಯ ಹೇಗೆ ಹೇಳಿದ್ರೆ, ಆ ವ್ಯಕ್ತಿ ನಮಗೆ ಯಾರು ಮುಖ ತೋರಿಸಲೇ ಇಲ್ಲ. ಬೆನ್ನೆಯಿಂದ ಅವರಿಗೆ ನಿಮ್ಮೆಲ್ಲರ ಅಭಿನಂದನೆ ಸಲ್ಲಿಸಿದೆ. ಯಾಕಂದ್ರೆ ಈ ವ್ಯಕ್ತಿಗೆ ಅಲ್ಲಿ ಇವತ್ತೊಂದು ಕಾರ್ಯಕ್ರಮ ಒಂದು ಸನ್ಮಾನ ಕಾರ್ಯಕ್ರಮ, ಅವರು ಸನ್ಮಾನ ಉಂಟು ಅಲ್ಲಿಂದ ತಪ್ಪಿಸಿ ಕೇಳಲಿಲ್ಲ. ಯಾಕೆಂದ್ರೆ ಇದು ನಾನು ವೇದಿಕೆಯಲ್ಲಿ ನಿಮಗೆ ಗೌರವ ಸಲ್ಲಿಸಿದ್ದೇನೆ. ನಾವು 6 ವರ್ಷ ಮುಂಚೆ ಒಂದು ತೋರಿಸಿದಂತ ಆಶ್ರಮದಲ್ಲಿ ವಾರಕ್ಕೆ ಆ ಆಶ್ರಮಕ್ಕೆ ಬೇಕಾದಂತ ಮೊಟ್ಟೆ ಹಾಗೂ ಕೋಳಿ ಚಿಕನ್ ಅನ್ನು ಕೊಡುವಂತ ವ್ಯಕ್ತಿಯಾಗಿ ಇದೇ ಪ್ರಯತ್ನಿಸೋದಿಲ್ಲ. ರಮೇಶ್ ಸಿಂಹರಿಗೆ ಇದೆ. ಯಾಕೆಂದ್ರೆ ಪ್ರಚಾರ ಇಲ್ಲ. ನಾನು ಏನು ನನಗೆ ಮಂಡಲದಲ್ಲಿ ಬೇಕು ಅಲ್ಲ, ಜಿಲ್ಲೆಯಲ್ಲಿ ಬೇಕು, ನನ್ನ ಒಂದು ಆಸೆ ಅಭಿಲಾಷೆ ಇದ್ದು ನಾನು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಎರಡೇ ಅಧ್ಯಕ್ಷರೇ ನನ್ನನ್ನು ನೀವು ಜಿಲ್ಲಾಧ್ಯಕ್ಷರು ಮಾಡಿದ್ರಿ. ನನಗೆ ಬೇಕು 2 ಮಾತ್ರ. ಒಂದು ಪ್ರೇಮ್ ಬಿಜೋರ, ಇನ್ನೊಂದು ಅಮೀನ್. ಯಾಕಂದ್ರೆ ತುಂಬಾ ಒಳ್ಳೆಯ ಕಾರ್ಯಕರ್ತರು. ಯಾಕಂದ್ರೆ ಇವರಿಗೆ ಜವಾಬ್ದಾರಿ, ಇವರ ಬೆನ್ನಿನಿಂದ ಕೆಲಸ ಮಾಡುವಂತ ವ್ಯಕ್ತಿಗಳು. ಈ ಒಂದು ಆಶ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಧನ್ಯವಾದ ಹೊಂದಿಸಿದ ಅವಕಾಶಕ್ಕೆ ವಂದಿಸುತ್ತೇವೆ. ಜೈ ಹಿಂದ್, ಜೈ ಭಾರತ. ಇದಕ್ಕೆ ವಂದನೆ. ನಮ್ಮ ವೇದಿಕೆಯಲ್ಲಿ ನಡೆದಂತಹ ಎಲ್ಲ ಗಣ್ಯ ಅತಿಥಿಗಳಾದಂತಹ ಶ್ರೀಯುತ ನವೀನ್ ನಾಯಕ್, ಅದೇ ರೀತಿ ಶ್ರೀಯುತ ರಾಜೇಶ್ ರಾಜೇಂದ್ರ ಶೆಟ್ಟಿ, ಶ್ರೀಯುತ ಲೋಕೇಶ್ ಗುಳ್ಳಜಿ, ಪುಷ್ಪರಾಜ್ ಶೆಟ್ಟಿ, ಅದೇ ರೀತಿಯಾಗಿ ಶ್ರೀಯುತ ವೆಂಕಟೇಶ್ ಸಂಧಾನ, ಶರಣ, ಶ್ರೀಯುತ ಶತಕುಮಾರ್ ಹಾಗೂ ತರಳ ಶ್ರೀಯುತ ಅತಿಥಿ ಅಭ್ಯರ್ಥಿಗಳು, ವೇದಿಕೆಯ ಮುಂಭಾಗದಲ್ಲಿ ಆಸನಾಗಿದ್ದ ಎಲ್ಲ ಗಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸಿದ ಶ್ರೀಯುತ ಬೇಕಿನ ಗಣೇಶ್ವರರಿಗೆ ಎಲ್ಲರೂ ಧನ್ಯಪಡಿಸಿ ವಂದನೆಗಳನ್ನು ಮಾಡುವ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ಧ್ರುವಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ.
ವಂದೇ ಕೋಟಿ ಕೋಟಿ ಕಂಠ ಕೋಟಿ ಕೋಟಿ ಭುಜರಿತ ಕರಕರವಾಲೆ ವಂದೇ ಮಾತರಂ